ಈಗ ನೀನು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ಲು ವಿಶಿಷ್ಟ. ನಾನು ಹೊರಗಡೆ ಹೋಗ್ತಿದ್ದೀನಿ. ಯಾಕೆ? ಅದೇ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಸ್ವಲ್ಪ ಸ್ಪಷ್ಟವಾಗಿ ಕೇಳ್ತಿದ್ದೀನಿ ಅಷ್ಟೇ ಅಂದ್ಲು. ಆ ಪ್ರಶ್ನೆಗಳ ಒಳಗಡೆ ಒಂಥರ ವಿಚಿತ್ರವಾಗಿ ನೋಡಿ, ರಂಜಿನಿನ ಫಾಲೋ ಮಾಡೋಕ್ಕೆ ಹೋಗ್ತಿದ್ದೀನಿ, ಈಗ ಹೇಳು ನೀನು ಎಲ್ಲಿಗೆ ಹೊರಟಿದ್ಯಾ ಅಂತ ಕೇಳ್ದ. ನಾನು ನಿನ್ನನ್ನು ಫಾಲೋ ಮಾಡೋಕ್ಕೆ ಬರ್ತಾ ಇದ್ದೀನಿ ಅಂತ ಭುಜ ಕುಣಿಸಿದ್ಲು ವಿಶಿಷ್ಟ. ನನ್ನನ್ನು ಫಾಲೋ ಮಾಡೋದು ಅಷ್ಟೊಂದು ಕೆಲಸ ಇಲ್ಲ ಅಂದರೆ ಇಂಡಿಯಾಗೆ ಹೋಗಬಹುದಲ್ವಾ ಅಂತಂದ. ಅಬ್ಬಾ ಅದೆಲ್ಲ ಬಾಬಾ, ನಿನ್ನನ್ನು ಫಾಲೋ ಮಾಡಿದ್ರೆ ತಾನೇ ನನಗೆ ಸಿಗಲಿರೋ ಬಾವಿ ಅಕ್ಕ ರಂಜಿನಿ ಹೇಗಿರ್ತಾಳೆ ಅಂತ ನೋಡೋಕ್ಕಾಗೋದು, ಅದಕ್ಕೆ ಹೀಗೆ ಪ್ಲ್ಯಾನ್ ಮಾಡಿದೆ ಅಂತ ಸಂಭ್ರಮಿಸಿದ್ಲು ವಿಶಿಷ್ಟ. ಅಂದರೆ ಈಗ ನೀನು ನನ್ನ ಜೊತೆ ಬರ್ತಿದ್ಯಾ ಅಂತ ಹಣೆ ಸುಕ್ ಹಾಕಿ ಕೇಳಿದ ರುದ್ರ. ಖಂಡಿತ ಬಾಬಾ, ಬಲೆ ಕ್ಯಾಚ್ ಮಾಡಿದೆ ಬಿಡು ಅಂತ ನಗ್ತಾ ರುದ್ರನ ಕೈ ಹಿಡಿದು ಹೊರಗಡೆ ಎಳ್ಕೊಂಡು ಹೋದ್ಲು. ದಿನ ಪೂರ್ತಿ ನನ್ನ ಹಿಂದೆ ತಿರುಗಾಡೋಕ್ಕೆ ನಿನಗೆ ಸಾಧ್ಯನಾ ಅಂತ ರುದ್ರ ಕೇಳ್ದ. ಅದಕ್ಕೆ ಅವಳು, ರೂಮ್ನಲ್ಲಿ ಇದು ಮಾಡೋಕ್ಕೆ ದೊಡ್ಡ ಕೆಲಸ ಏನಿಲ್ಲ ಅಲ್ವಾ ಬಾಬಾ, ಇವತ್ತು ಪೂರ್ತಿ ನಿನ್ನ ಜೊತೆ ಕಾಲ ಕಳೆದು ರಾತ್ರಿ ಫ್ಲೈಟ್ ಹತ್ತು ಬಿಡ್ತೀನಿ ಅಂದ್ಲು. ಹೇಳಿದರೆ ಕೇಳಲ್ಲ ಅಲ್ವಾ, ದಿನ ಪೂರ್ತಿ ನಂತರ ತಿರುಗಾಡೋದು ನಿನಗೆ ಬೇಸರ ಆಗಬಹುದು. ಅಂದರೆ ನಿನಗೂ ಬೇಸರ ಆಗುತ್ತಾ ಅಂತ ಮುಖ ಸಣ್ಣಗೆ ಮಾಡ್ಕೊಂಡು ಕೇಳಿದ್ಲು. ನನ್ನ ಪ್ರಿಯತಮೆಗೆ ಆಗ್ತಿರ್ಗಿದ್ರೆ ನನಗೆ ಬೇಸರ ಆಗುತ್ತಾ? ಹಾಗಾದರೆ ನಮ್ಮ ಭಾವನಿಗೆ ಆಗ್ತಿರ್ಗೋದ್ರೆ ನನಗೆ ಯಾಕೆ ಬೇಸರ ಇರುತ್ತೆ ಅಂತ ರುದ್ರನನ್ನು ಎಳ್ಕೊಂಡು ಹೋದ್ಲು. ಇಬ್ಬರು ಸ್ವಲ್ಪ ಕಾಫಿ ಕುಡ್ದಲ್ಲಿಂದ ವರುಣ್ ಮನೆಯನ್ನು ಕಾಯೋದಕ್ಕೆ ಹೋದರು. ಇನ್ನೊಂದು ಕಡೆ ಬೆಳಿಗ್ಗೆ ಬೇಗ ಎದ್ದು ವರುಣ್ ಸುತ್ತಮುತ್ತ ಗಮನಿಸದೆ ತನ್ನ ಕೆಲಸ ತಾನು ಮಾಡ್ಕೊಳ್ತಿದ್ದಾನೆ. ಎದ್ದಾಗಿಂದ ಶ್ವೇತಾ ಜೊತೆ ಮಾತಾಡಿಲ್ಲ. ಅವಳು ಕೂಡ ಇವನ ಜೊತೆ ಮಾತಾಡಿಸಿಲ್ಲ. ಇದೇನಿದು, ನಿಜವಾಗಿ ಕೋಪದಲ್ಲಿರಬೇಕಾದವನು ನಾನು, ಆದರೆ ಶ್ವೇತಾ ಯಾಕೆ ಕೋಪದಲ್ಲಿದ್ದಾಳೆ, ಏನಾಗಿರಬಹುದು ಅಂದ್ಕೊಂಡು ಹೊರಗೆ ಹೋಗಿ ನೋಡ್ದ. ಎಲ್ಲಿಯೂ ರುದ್ರನ ಸುಳಿ ಸಿಗಲಿಲ್ಲ. ಏನಿದು ನಾಟಕಗಳು, ನಾನು ಕಂಡುಹಿಡಿದ್ಬಿಟ್ಟೆ ಅಂತ ಇವತ್ತು ಇಲ್ಲಿಗೆ ಬರದೇ ಇದ್ದಾನಾ, ಅಂದರೆ ವಿಶಿಷ್ಟ ಆಫೀಸ್ ಹತ್ರ ಏನಾದರೂ ಸಿಗ್ತಾನಾ? ಅಷ್ಟರಲ್ಲಿ ದಿಯಾಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಬ್ಯಾಗ್ನಲ್ಲಿ ಇಡ್ತಿದ್ದು ಶ್ವೇತಾ ಕಂಡ್ಲು. ಕೂಡಲೇ ಶ್ವೇತಾ ಅಂತ ವರುಣ್ ಕರೆದ. ಆ ಕರೆ ಕಣ್ಣು ಮಾತ್ರ ತಿರುಗಿಸಿ ಏನು ಅಂತ ನೋಡಿದ್ಲು. ಇವತ್ತು ದಿಯಾನ್ ಸ್ಕೂಲಿಗೆ ನಾನು ಬಿಡ್ತೀನಿ, ನೀನು ಆಫೀಸ್ಗೆ ಹೋಗು ಅಂದ. ಅದಕ್ಕೆ ಅವಳು ಮಾತಾಡೋ ಇಷ್ಟ ಇಲ್ದಿದ್ರು, ನಾನು ಹೋಗೋ ದಾರಿಯಲ್ಲಲ್ವ ದಿಯಾ ಸ್ಕೂಲ್ ಇರೋದು, ನಿನಗೆ ಯಾಕೆ ತೊಂದರೆ ಅವಶ್ಯಕತೆ ಇಲ್ಲ, ನಾನೇ ಬಿಡ್ತೀನಿ ಅಂದ್ಲು. ನಮ್ಮ ಮಗಳನ್ನ ನಾವು ಸ್ಕೂಲಿಗೆ ಬಿಡೋದ್ರಲ್ಲಿ ಏನು ತೊಂದರೆ ಶ್ವೇತಾ, ಆದರೂ ಯಾಕೆ ಬೆಳಗ್ಗೆಯಿಂದ ಮುಖ ಇಷ್ಟು ಕೋಪವಾಗಿ ಇಟ್ಕೊಂಡಿದ್ಯಾ? ನಾನೇನು ಕೋಪ ಆಗಿಲ್ಲ ವರುಣ್, ನೀನೇ ಆಗಿದೆಯಾ, ಅದಕ್ಕೆ ನಿನಗೆ ಹಾಗನ್ನಿಸ್ತಿದೆ ಅಂದ್ಲು. ಆ ಮಾತಿಗಳನ್ನೇ ನೇರವಾಗಿ ನೋಡ್ತಾ, ನೀನು ಪ್ರತಿದಿನ ಕಾಫಿ ನನ್ನ ಕೈಗೆ ಕೊಡ್ತಿದ್ದೆ, ಆದರೆ ಇವತ್ತು ಟೇಬಲ್ ಮೇಲೆ ಇಟ್ಟು ಹೋಗ್ತಿದ್ಯಾ. ಆಗಲೇ ತಿಂಡಿ ವಿಷಯದಲ್ಲೂ ಅಷ್ಟೇ ನನ್ನ ಕರೆದು ಹಾಕ್ತಿದ್ದೆ, ಇವತ್ತು ನಾನು ಬಂದು ಕೂರೋವರೆಗೂ ಕರೀಲಿಲ್ಲ, ಕೂತ ಮೇಲೆ ಕೂಡ ನನ್ನ ಮುಖ ನೋಡಿದು ತಿಂಡಿ ಇಟ್ಟು ಹೋಗ್ತಿದ್ದೆ ಅಂತ ಕೇಳ್ದ. ಇಲ್ಲ ವರುಣ್, ನಾನು ಯಾವುದೋ ಯೋಚನೆಯಲ್ಲಿ ಇದ್ದ ಹಾಗೆ ಮಾಡಿರಬಹುದು, ನಾನೇನು ಕೋಪ ಮಾಡ್ಕೊಂಡಿಲ್ಲ ಅಂತ ದಿಯಾ ರೆಡಿ ಮಾಡಿ ತಿಂಡಿ ಕೊಡೋಕೆ ಶುರು ಮಾಡಿದ್ಲು. ನೀನು ರೆಡಿಯಾಗಿ ಹೋಗಿ ನಾನು ಬಿಡ್ತೀನಿ. ಇನ್ನು ಆ ವಿಷಯ ಬೆಳೆಸೋದು ಇಷ್ಟ ಇಲ್ಲದೆ ಶ್ವೇತಾ ಸರಿ ಅಂತ ಹೇಳಿ ಹೊರಟೋದ್ಲು. ಅವಳು ಹತ್ತ ಹೋಗ್ತಿದ್ದಂತೆ ದಿಯಾ ಹೋಗೋಣವಾ ಅಂತ ವರುಣ್ ಕೇಳ್ದ. ಓಕೆ ಡ್ಯಾಡಿ ಅಂತ ತಲೆ ಅಲ್ಲಾಡಿಸಿದ್ಲು. ಸುತ್ತಲೂ ಸರಿಯಾಗಿ ಗಮನಿಸ್ತಾ ಎಲ್ಲಿಯೂ ರುದ್ರನ ಕಾರ್ ಕಾಣಿಸ್ಲಿಲ್ಲ. ಸುತ್ತಮುತ್ತ ಯಾರ್ಯಾರ ಮನೆ ಮುಂದೆ ಅವರವ್ರ ಕಾರ್ಗಳು ನಿಂತಿದ್ವು, ಜಾಗ ಇಲ್ದವ್ರು ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ರು, ಅವು ಮಾತ್ರ ಇದ್ವು. ಆದ್ದರಿಂದ ಇವನು ಇವತ್ತು ಇಲ್ಲಿಗೆ ಬಂದಿಲ್ಲ ಅನ್ಸುತ್ತೆ, ಅವನ ಕಾರಿಲ್ಲ, ಬಹುಶಃ ಸಂಜೆ ಐಫೆಲ್ ಟವರ್ ಹತ್ರ ಸಿಗ್ತಾನೇನೋ ಅಂದ್ಕೊಂಡು ಕಾರ್ನಲ್ಲಿ ರುದ್ರನ ಕಾರಿನ ಪಕ್ಕದಿಂದ ದಿಯಾ ಸ್ಕೂಲ್ ಕಡ್ಕೊಂಡು ಹೋದ. ಅವ್ರು ಹೊರಗಡೆ ಬರುವಾಗಲೇ ವಿಶಿಷ್ಟ ಆ ಮಗುವನ್ನು ನೋಡಿದ್ಯಾ ಅಂತ ರುದ್ರ ಕೇಳ್ದ. ಹೌದು ಬಾವ, ಮಗುವನ್ನು ಅವತ್ತು ಟವರ್ ಹತ್ರ ನೋಡಿದ್ವಲ್ಲ. ಆ ಮಾತಿಗೆ ಹೌದು, ಇವಳೇ ನನ್ನ ಮಗಳು ಅಂತ ಮುಖದಲ್ಲಿ ಮಿಂಚು ತುಂಬದಂತ ಹೇಳ್ದ. ಏನು ಇವಳು ನಿನ್ನ ಮಗಳ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಹೌದು, ರಂಜಿನಿ ನನ್ನಿಂದ ದೂರ ಆಗೋ ಮೊದಲು 4 ತಿಂಗಳ ಗರ್ಭಿಣಿಯಾಗಿದ್ಲು, ಆ ಮಗುನೇ ಇದು ಅಂತ ನಗ್ತಾ ಹೇಳ್ದ. ಹಬ್ಬ, ನಿನ್ನ ಪ್ರಿಯತಮೆ ಹೆಂಡತಿ ಆಗೋ ಮುಂಚೆ ಅಮ್ಮ ಆಗಿದ್ದಾಳೆ ಅಂತ ಹಾಗೆ, ಚೆನ್ನಾಗಿದೆ ಬಾವ. ಮಗುವನ್ನು ಕರ್ಕೊಂಡು ಹೋಗ್ತಿರೋದು ಯಾರು? ಅವನ ಪ್ರಿಯತಮೆ ಗಂಡನಾಗಿರೋ ಎಮ್ಮೆ. ಈಗಾಗಲೇ ಅವನ ಹೆಂಡತಿ ಅಂದರೆ ಅವಳು ಫಿಸಿಕಲ್ ಅಂತ ಸುಮ್ಮನಾದ್ಲು. ಅದಕ್ಕೆ ಅದು ನಂಗೆ ದೊಡ್ಡ ವಿಷಯ ಅಲ್ಲ ವಿಶಿಷ್ಟ, ನನ್ನ ರಂಜಿನಿ ಮಾತ್ರ ನನ್ನ ಹತ್ರ ಬರಬೇಕು, ಅವಳು ನನ್ನ ಜೀವನ ಪೂರ್ತಿ ನನ್ನ ಜೊತೆ ಇರಬೇಕು ಅಂತ ಹೇಳ್ದ ರುದ್ರ. ಆ ಮಾತಿಗೆ ಗೊಂದಲಿಂದ ವಿಶಿಷ್ಟ ಕಡೆ ನೋಡಿದ ರುದ್ರ. ಅದೇ ಬಾವಾ, ನೀನು ನೋಡು ಒಂದು ಹಾಡು ಹೇಳ. ಅವಳು ಏನು ಹೇಳ್ತಿದ್ದಾಳೆ ಅಂತ ಈಗ ಅರ್ಥ ಆದ ರುದ್ರ. ವಿಶಿಷ್ಟ, ನಿಂಗೆ ಏಟು ಬೀಳುತ್ತೆ, ಕಾಮಿಡಿ ಮಾಡಬೇಡ, ಈಗ ರಂಜಿನಿ ಹೊರಗಡೆ ಬರ್ತಾಳೆ ನೋಡು ಅಂತ ಮನೆ ಕಡೆ ನೋಡ್ತಿದ್ದ. ರುದ್ರ ನೋಡ್ತಿದ್ದ ಕಡೆ ಅವಳು ನೋಡಿದ್ಲು. ಅಷ್ಟರಲ್ಲಿ ರಂಜಿನಿ ರೆಡಿ ಆಗ್ತಾನೆ ಬಾಕ್ಸ್ ತೊಗೊಂಡು ಮನೆಯಿಂದ ಹೊರಗೆ ಬರೋದು ಕಾಣ್ತು. ನೋಡು ಅವಳೇ ರಂಜಿನಿ ಅಂತ ಖುಷಿಯಿಂದ ಹೇಳ್ದ. ಅವನ ಸಂಭ್ರಮ ನೋಡಿ, ಬಾವಾ ನಿನ್ನಲ್ಲಿ ಈ ಶೇಡ್ಸ್ ಕೂಡ ಇದ್ದಾವಾ, ಸೂಪರ್ ಅಂತ ನಗ್ತಾ ರಂಜಿನಿಯ ನೋಡೋದಕ್ಕೆ ಶುರು ಮಾಡಿದ್ಲು. ಜೀನ್ಸ್ ಪ್ಯಾಂಟ್, ತಿಳಿ ಬಣ್ಣದ ಕಾಟನ್ ಶರ್ಟ್, ಲ್ಯಾಪ್ಟಾಪ್ ಬ್ಯಾಗ್ ಕೂದಲು ಬಿಟ್ಕೊಂಡು ಶೂ ಧರಿಸಿ ಹೊರಗೆ ಬರ್ತಿದ್ಲು. ಚೆನ್ನಾಗಿದೆ ಬಾವಾ, ನಿಮ್ಮ ಮಗಳ ತಾಯಿ ರಂಜಿನಿ ಅಂದ್ಲು. ಆ ಮಾತಿಗೆ ಸ್ವಲ್ಪ ನಾಚಿಕೊಂಡು ರುದ್ರ, ಅವನಲ್ಲಿ 4-5 ವರ್ಷಗಳಿಂದ ಕಾಣದ ಬದಲಾವಣೆಗಳನ್ನ ಈಗ ನೋಡ್ತಿರೋ ವಿಶಿಷ್ಟಾಳಿಗೆ ಎಲ್ಲವೂ ವಿಚಿತ್ರ ಅನ್ನಿಸ್ತು. ಕೆಲವು ಎಮೋಷನ್ಸ್ ವಿಷಯದಲ್ಲಿ ಎಂಥವರಾದರೂ ಒಂದೇ ಅಲ್ವಾ, ಹೊರಗೆ ಎಷ್ಟೇ ಗಂಭೀರ ಆಗಿದ್ರು ಭಾವನಾತ್ಮಕವಾಗಿ ಕೆಲವು ವಿಷಯಗಳ ನಿಯಂತ್ರಣದಲ್ಲಿ ಇರೋದಕ್ಕೆ ಆಗೋದಿಲ್ಲ. ಆದರೆ ಅವಳಿಗೆ ಅರ್ಥ ಆಯಿತು. ರಂಜಿನಿ ತನ್ನ ಕಾರ್ನಲ್ಲಿ ಆಫೀಸ್ ಕೊಟ್ಲು. ತಕ್ಷಣ ರುದ್ರ ಕೂಡ ರಂಜಿನಿ ಫಾಲೋ ಮಾಡ್ದ. ಆಫೀಸ್ ಹತ್ರ ಬಿಡ್ತೀವಿ, ಆಮೇಲೆ ಏನು ಮಾಡ್ತೀವಿ ಅಂತ ವಿಶಿಷ್ಟ ಕೇಳಿದ್ಲು. ಆಮೇಲೆ ನಾವಿಬ್ಬರು ದಿಯಾ ಹತ್ರ ಹೋಗೋಣ ಅಂದ ರುದ್ರ. ಅದಕ್ಕೆ ಸ್ಕೂಲ್ ಹತ್ರನಾ, ನಮ್ಮನ್ನು ಬಿಡ್ತಾರಾ? ರುದ್ರ ಹಿಂದಿನ ದಿನ ನಡೆದದೆಲ್ಲ ಹೇಳ್ದ. ಎಲ್ಲವನ್ನು ಕೇಳಿದೆ ವಿಶಿಷ್ಟ. ಪ್ರೀತಿ ಕುರುಡು ಕಿವುಡು ಮಾತ್ರ ಅಲ್ಲ, ಏನಾದರೂ ಮಾಡಿಸುತ್ತೆ ಬಾವಾ. ಖಂಡಿತ ವಿಶಿಷ್ಟ, ಪ್ರೀತಿ ಏನಾದರೂ ಮಾಡಿಸುತ್ತೆ.
ಇಬ್ಬರು ಹೀಗೆ ಮಾತಾಡ್ತಲೇ ರಂಜನಿ ಕಾರನ್ನು ಫಾಲೋ ಮಾಡ್ತಿದ್ರು. ಅವಳು ಸ್ಲೋ ಮಾಡ್ತಿದ್ರು, ಅವಳು ವೇಗವಾಗಿ ಹೋದ್ರೆ ವೇಗವಾಗಿ ಹೋಗ್ತಿದ್ರು. ಅಷ್ಟರಲ್ಲಿ ರಂಜನಿ ಒಂದು ಸಣ್ಣ ದಾರಿಗೆ ಹೋಗಿ ಕಾರ್ ನಿಲ್ಲಿಸಿದ್ಲು. ಇದೇನಿದು ಕಾರ್ ಇಲ್ಲಿ ನಿಲ್ಲಿಸಿದ್ಲು, ಅವಳು ಆಫೀಸ್ ಇನ್ನೂ ಬಂದಿಲ್ಲ ಅಲ್ವಾ ಅಂತ ಅಂದ್ಕೊಂಡಿದ್ರು. ಅವಳು ಕಾರ್ ಇಳಿತಾಳ ಇಲ್ವಾ ಅಂತ ನೋಡ್ತಿದ್ದ. ಅಷ್ಟರಲ್ಲಿ ರಂಜನಿ ಕಾರ್ ಹಿಡಿದು ಕೋಪದಿಂದ ಡೋರ್ ಹಾಕಿ ಇವರ ಕಾರಿನ ಕಡೆ ವೇಗವಾಗಿ ನಡೆದು ಬಂದ್ಲು. ಇದೇನಿದು ನಮ್ಮ ಕಾರಿನ ಕಡೆ ಬರ್ತಿದ್ದಾಳೆ ಅಂದ್ಕೊಳ್ತಿರುವಾಗಲೇ ನೇರವಾಗಿ ಇವರ ಹತ್ರ ಬಂದು ಕಾರ ಗ್ಲಾಸ್ ಮೇಲೆ ತಟ್ಟಿದ್ಲು. ಕೂಡಲೇ ಮಾಸ್ಕ್ ಹಾಕೊಂಡಿರ್ತಾರೆ, ಗ್ಲಾಸ್ ಕೆಳಗೆ ಮಾಡ್ದ. ತಕ್ಷಣ ಅವನು ಮಾಸ್ಕನ್ನು ಕೆಳಗಿಡಿದು ಯಾಕೆ ನನ್ನ ಹಿಂದೆ ಅಲಿತಿದ್ಯಾ ಅಂತ ಕೇಳ್ತಾ ವಿಶಿಷ್ಟ ಆ ಕಡೆ ಒಂದು ಹರಿತವಾದ ನೋಟ ಬೀರಿದ್ಲು. ಆ ನೋಟಕ್ಕೆ ಸ್ವಲ್ಪ ಹೆದರಿದ್ಲು ವಿಶಿಷ್ಟ. ನಿನ್ನ ಹಿಂದೆ ಅಲಿತಿಲ್ಲ, ನನ್ನ ದಾರಿಯಲ್ಲಿ ನಾನು ಹೋಗ್ತಿದ್ದೀನಿ, ನೀನೇ ನನ್ನ ಮುಂದೆ ಹೋಗ್ತಾ ಇದೀಯಾ, ತಿಳಿವಳಿಕೆಯಿಂದ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ನೋಡು ನೀನು ಯಾರಂತ ನನಗೆ ಗೊತ್ತಿಲ್ಲ, ನಾನು ಮ್ಯಾರಿಡ್, ನನಗೊಂದು ಮಗು ಇದೆ, ಯಾಕೆ ಅನಾವಶ್ಯಕವಾಗಿ ನನಗೆ ಹಿಂದೆ ಬಿದ್ದು ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ತಿದ್ಯಾ? ನಾನು ನಿನಗೆ ಗೊತ್ತಾ ಅಂತ ಕೇಳಲೇ ಇಲ್ಲ ಅಲ್ವಾ ಅಂದ ರುದ್ರ. ಈಗ ಅದೆಲ್ಲ ವಿಷಯ, ನೀನು ಯಾಕೆ ನನ್ನ ಫಾಲೋ ಮಾಡ್ತಿದ್ಯಾ? ಅದಕ್ಕೆ ಯಾಕಂದರೆ ನೀನು ನನ್ನ ರಂಜನಿ, ಅದಕ್ಕೆ ಫಾಲೋ ಮಾಡ್ತಿದ್ದೀನಿ ಅಂದ. ಅದನ್ನು ಕೇಳಿ ನಿನಗೆ ಎಷ್ಟು ಸಲ ಹೇಳಬೇಕು, ನಾನು ರಂಜನಿ ಅಲ್ಲ, ನನ್ನ ಹೆಸರು ಶ್ವೇತಾ, ವೈಫ್ ಆಫ್ ವರುಣ್ ಅಂದ್ಲು. ನೀನು ಶ್ವೇತಾ ಆದರೆ ವರುಣ್ ಹೆಂಡತಿ ಅಂತ ಇನ್ನೊಂದು ಸಲ ಅಂದರೆ ಮುಖ ಒಡೆದು ಹೋಗುತ್ತೆ ಅಂದ. ಆ ಮಾತಿಗಿತ್ತ ವಿಶಿಷ್ಟ ಆತ ಶ್ವೇತಾ ಇಬ್ಬರು ದಂಗಾದರು. ಶ್ವೇತಾ ಅಂತೂ ಕೋಪದಿಂದ ರುದ್ರನ ಕಡೆ ನೋಡಿದ್ಲು. ಏನಪ್ಪ ನೋಟ, ಕಣ್ಣು ಕೆಳಗಿಳಿಸು, ನಾನು ಇಲ್ಲಿ ಯಾವುದಕ್ಕೂ ಹೆದರ್ತಿಲ್ಲ. ಬುಲ್ಶಿಟ್, ನಿನ್ನಂತವನ ಜೊತೆ ಮಾತಾಡದೆ ನನ್ನ ತಪ್ಪು, ನನ್ನ ಹಿಂದೆ ಬಂದು ಡಿಸ್ಟರ್ಬ್ ಮಾಡಬೇಡ ಅಂತ ಅಲ್ಲಿಂದ ತನ್ನ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟೋದ್ಲು. ಅವಳು ವಾರ್ನಿಂಗ್ ಗಾಳಿಗೆ ಬಿಟ್ಟು ಮತ್ತೆ ಅವಳನ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ದ. ಅಷ್ಟರಲ್ಲಿ ಬಾಬಾ ಅವಳೇನು ಶ್ವೇತಾ ಅಂತಾಳು, ನೀನೇನು ಅವಳು ರಂಜನಿ ಹಿಂದೆ ಅಲ್ವಾ? ಅರ್ಥ ಆಗದೆ ಕೇಳಿದ್ಲು. ಆ ಮಾತಿಗೆ ಸಣ್ಣದು ಹಾಕಿ ನಕ್ಕು, ಅವಳು ರಂಜನಿ ಆದರೆ ಇಲ್ಲಿ ಶ್ವೇತಾ ಆಗಿದ್ದಾಳೆ, ಅದು ಯಾಕಂತ ಗೊತ್ತಾಗಬೇಕು. ನೀನು ಯಾಕೆ ಅವಳು ಶ್ವೇತಾ ಅಲ್ಲ ರಂಜನಿ ಅಂತ ಇಷ್ಟೊಂದು ಗಟ್ಟಿಯಾಗಿ ನಂಬಿದೆಯಾ? ಒಬ್ಬರೇ ಥರ ಇರೋ ಮನುಷ್ಯರು ಪ್ರಪಂಚದಲ್ಲಿ ತುಂಬ ಜನ ಇರ್ತಾರಲ್ವಾ ಅಂದ್ಲು. ತುಂಬ ಜನ ಇರಲ್ಲ, ನಮ್ಮ ಪುರಾಣಗಳ ಪ್ರಕಾರ 7 ಜನ ಇರ್ತಾರೆ. ಆದರೆ ನಾವು ಪ್ರೀತಿಸಿದ ವ್ಯಕ್ತಿಯಲ್ಲಿ ಎಂಥ ಸ್ಥಿತಿಯಲ್ಲಿದ್ದರೂ ನಮ್ಗೆ ಅರ್ಥ ಆಗುತ್ತೆ. ಹಾಗೆ ಅರ್ಥ ಆಗಿಲ್ಲ ಅಂದರೆ ನಮ್ಮದು ಪ್ರೀತಿಯೇ ಅಲ್ಲ, ಇಲ್ಲಿ ಇರೋದು ಶ್ವೇತಾ ಅಲ್ಲ ರಂಜನಿ ಅಂತ ಮನಸ್ಸು ತುಂಬ ಚೆನ್ನಾಗಿ ನನಗೆ ಹೇಳ್ತಾ ಇದೆ. ರಂಜನಿ ಹಿಂದೆಯೇ ಹೋದ. ಕಾರ್ನಲ್ಲಿ ದೂರದಲ್ಲಿ ರುದ್ರನ ಕಾರ್ ನಿಂತಿತ್ತು. ಡೋರ್ನಿಂದ ತಲೆ ಮಾತ್ರ ಅವ್ರಿಗೆ ಹಾಗೆ ಬಾಯ್ ಹೇಳ್ದ ರುದ್ರ. ಅದಕ್ಕೆ ಮುಖ ತಿರುಗಿಸ್ಕೊಂಡು ಹಲ್ಲು ಕಡಿತು ಆಫೀಸ್ ಒಳಗೆ ಹೋಗ್ಬಿಟ್ಲು. ಇನ್ನೊಂದು ಕಡೆ ದಿಯಾ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತಿರೋ ವರುಣ್ ಮಗುವಿನ ಹತ್ರ ಮಾತು ತೆಗೆದ. ದಿಯಾ, ನೆನೆ ಐಫಿಲ್ ಟವರ್ ಹತ್ರ ಕಂಡಿದ್ರಲ್ಲ ಆ ಅಂಕಲ್ ನಿನಗೆ ಹೇಗೆ ಗೊತ್ತು? ಆ ಮಾತಿಗೆ ಸ್ವಲ್ಪ ಕಣ್ಣು ತಿರುಗಿಸಿ, ನೆನೆ ಹೇಳಿದೆ ಅಲ್ವಾ ಡ್ಯಾಡಿ 2 ದಿನದ ಹಿಂದೆ ಆ ಅಂಕಲ್ ಟವರ್ ಹತ್ರ ಕಂಡಿದ್ರು ಮತ್ತು ನಿನ್ನೆ ನೋಡಿದೆ ಅಂತ. ಅಷ್ಟೇನಾ, ಇನ್ಯಾವತ್ತೂ ಅಂಕಲ್ನ ನೋಡಿಲ್ವಾ? ಆ ಮಾತಿಗೆ ಇಲ್ಲ ಅಂತ ಟಕ್ಕಂತ ಸುಳ್ಳು ಹೇಳಿಬಿಟ್ಲು. ಅದರಿಂದ ಒಂದು ಸಲ ಕಂಡಿದ್ದಕ್ಕೆ ದಿಯಾ ರುದ್ರನಿಗೆ ಇಷ್ಟೊಂದು ಕನೆಕ್ಟ್ ಆಗಿದ್ದು ಹೇಗೆ ಅಂತ ಯೋಚನೆಯಲ್ಲಿ ಬಿದ್ದ. ಅಷ್ಟರ ಸ್ಕೂಲ್ ಬಂದಿದ್ದರಿಂದ ದಿಯಾನ ಅಲ್ಲಿ ಬಿಟ್ಟು ಹೊಟ್ಟೋದ. ಇತ್ತ ರುದ್ರ ಶ್ವೇತಾ ಆಫೀಸ್ಗಳಿಗೆ ಹೋದ್ಮೇಲೆ ವಿಶಿಷ್ಟಳನ್ನು ಕರ್ಕೊಂಡು ದಿಯಾ ಸ್ಕೂಲ್ ಹತ್ರ ಬಂದು ಕಾರ್ ನಿಲ್ಲಿಸಿ ಕೆಳಗಿಳಿದ. ವಿಶಿಷ್ಟ ಕೂಡ ಇನ್ನೊಂದು ಕಡೆಯಿಂದ ಇಳೀತಾ, ಓಹೋ ಈಗ ಮಗಳನ್ನ ಸ್ಕೂಲಿಗೆ ಬಿಡೋಕೆ ಬಂದ್ಯಾ ಅಂತ ಕೇಳಿದ್ಲು. ದಿಯಾ ಈಗಾಗಲೇ ಸ್ಕೂಲ್ನಲ್ಲಿದ್ದಾಳೆ, ಇವತ್ತು ಡ್ಯಾಡಿ ಮತ್ತು ಡ್ಯಾಡಿ ತಂಗಿ ಇಬ್ಬರು ದಿಯಾ ಜೊತೆ ಕಾಲ ಕಳೆಯೋಣ ಬಾ ಅಂತ ಒಳಗೆ ಹೋಗ್ತಿದ್ದಾಗ ಅವನ್ನ ನೋಡಿ ಎಕ್ಸ್ಕ್ಯೂಸ್ ಮೀ ಅಲ್ಲೇ ನಿಲ್ಲಿ ಅಂತ ಗಂಭೀರವಾದ ಧ್ವನಿ ಬಂತು. ನೀನು ನೋಡಿದ್ಯಲ್ಲ ರುದ್ರ ಅಂಕಲ್, ಅವನು ನಿನ್ನೆ ಹಗಲು ಹೊತ್ತು ನಿಮ್ಮ ಸ್ಕೂಲಿಗೆ ಬಂದಿದ್ನಾ ಅಂತ ವರುಣ್ ಕೇಳ್ದ. ಆ ಮಾತಿಗೆ ಇಲ್ಲ ಡ್ಯಾಡಿ ಅಂತ ತಲೆ ಅಡ್ಡವಾಗಿ ಅಲ್ಲಾಡಿಸಿದ್ಲು ದಿಯಾ. ಆ ಮಾತು ಕೇಳಿ ಕೋಪದಿಂದ ಮಗುವನ್ನು ನೋಡಿ, ನಿಜ ಹೇಳು, ನಂಗೆ ಕೋಪ ತರಿಸ್ಬೇಡ. ಇಲ್ಲಿವರೆಗೆ ಅವನ ಅಷ್ಟೊಂದು ಕೋಪ ತೋರಿಸಿರಲಿಲ್ಲ, ಅದಕ್ಕೆ ಎದುರಿ ಹೋದ ದಿಯಾ ಕೂಡಲೇ ಶ್ವೇತಾ ಹತ್ರ ಹೋದ್ಲು. ಮಗುವಿನ ಕಣ್ಣಲ್ಲಿ ಭಯ ಅರ್ಥವಾದ ಶ್ವೇತಾ ಅವಳನ್ನ ಹತ್ರ ಕರ್ಕೊಂಡು, ಏನಾಯಿತು ವರುಣ್, ಯಾಕೆ ಅವಳನ್ನ ಹೀಗೆ ಬೆದರಿಸ್ತಿದ್ಯಾ? ಆ ಮಾತಿಗೆ ಇರಿಟೇಟ್ ಆಗ್ತಾ ಅವಳು ಸುಳ್ಳು ಹೇಳ್ತಿದ್ದಾಳೆ. ಶ್ವೇತಾ, ಏನು ದಿಯಾ ಸುಳ್ಳು ಹೇಳಿದ್ದ? ಅವಳು ಯಾವತ್ತೂ ಸುಳ್ಳು ಹೇಳಿಲ್ಲ ಅಂದು. ಇಲ್ಲ, ಈಗ ಸುಳ್ಳೇ ಹೇಳ್ತಿದ್ದಾಳೆ, ಆ ರುದ್ರ ನಿಮ್ಮನ್ನು ಟ್ರ್ಯಾಪ್ ಮಾಡ್ತಿದ್ದಾನೆ. ಆ ಮಾತು ನೀನು ಸಂಜೆ ಹೇಳಿದರೆ ನಿನ್ನ ಕೋಪ ಬಂತು, ಆದರೆ ಇದೇ ನಿಜ. ನಿನ್ನೆ ರುದ್ರ ಹಗಲು ಪೂರ್ತಿ ದಿಯಾ ಕ್ಲಾಸ್ ರೂಮ್ನಲ್ಲಿ ಅವಳ ಜೊತೆಗಿದ್ದ. ಆ ವಿಷಯದ ಬಗ್ಗೆ ನಾನು ಬೆಳಗ್ಗೆ ಕಾರ್ನಲ್ಲಿ ಹೋಗುವಾಗ ಕೇಳಿದ್ರೆ ಆ ರುದ್ರನ ಐಫಿಲ್ ಟವರ್ ಹತ್ರ ನೋಡಿದ್ದು ಬಿಟ್ಟರೆ ಇನ್ಯಾವತ್ತೂ ನೋಡಿಲ್ಲ ಅಂತ ಸುಳ್ಳು ಹೇಳ್ತಾಳೆ ಅಂತ ಕಿರ್ಚಿದ. ಆ ಮಾತಿಗೆ ಹೌದು, ಇದರ ಸುಳ್ಳು ಏನಿದೆ, ನನ್ನ ಹತ್ರ ಕೂಡ ಹಾಗೆ ಹೇಳಿದ್ಲು, ಮತ್ತು ಅದನ್ನೇ ಅಲ್ವ ನಾನು ಹೇಳ್ತಿರೋದು. ಅವರು ಮಿಸ್ ಸುಳ್ಳು ಹೇಳ್ತಾರಾ? ಇಲ್ಲ ಅಲ್ವಾ, ದಿಯಾನೇ ಸುಳ್ಳು ಹೇಳ್ತಿದ್ದಾಳೆ ಅಂತ ವರುಣ್. ದಿಯಾ ಕಡೆ ಅನುಮಾನದಿಂದ ನೋಡಿ ಮತ್ತೆ ವರುಣ್ ಕಡೆ ನೋಡಿ, ಅಸಲಿಗೆ ಈ ವಿಷಯ ನಿನಗೆ ಹೇಗೆ ತಿಳಿತು? ನನಗೆ ಆ ರುದ್ರನ ಮೇಲೆ ಅನುಮಾನ ಬಂದು ಯಾರಾದರೂ ದಿಯಾಗೆ ಬಂದಿದ್ದಾರಾ ಅಂತ ಸ್ಕೂಲಲ್ಲಿ ಕೇಳಿದೆ, ಆಗ ಗೊತ್ತಾಯಿತು. ನಾನು ತೋರಿಸಿದ ರುದ್ರನ ಫೋಟೋ ತೋರಿಸಿದಾಗ ಯಾವ ಮಾಹಿತಿ ಕೊಡಬೇಡಿ, ನಿಜಕ್ಕೂ ದಿಯಾ ಜೊತೆ ಮಾತಾಡೋಕೆ ಬಿಡಬೇಡಿ ಅಂತ ಹೇಳಿದೆ. ಆ ಫೋಟೋ ನೋಡಿದ ಮೇಲೆ ಮಿಸ್ ಇವರು ನೆನ್ನೆ ಇಲ್ಲಿಗೆ ಬಂದಿದ್ದರು, ತುಂಬ ಹೊತ್ತು ಮಕ್ಕಳ ಜೊತೆ ಕಾಲ ಕಳೆದ್ರು, ಹೆಚ್ಚು ಸಮಯ ದಿಯಾ ಜೊತೆಗಿದ್ದರು ಅಂತ ಹೇಳಿದ್ರು. ಆಗಲೇ ನನಗಿದೆಲ್ಲ ಗೊತ್ತಾಗಿದ್ದು ಇವಳು ಸುಳ್ಳು ಹೇಳ್ತಿದ್ದಾಳೆ ಅಂತ. ಆ ಮಾತು ಕೇಳಿ ಶ್ವೇತಾ ಕೂಡ ಸ್ವಲ್ಪ ಆಶ್ಚರ್ಯಪಟ್ಟಳು. ಎಲ್ಲವನ್ನು ಕೇಳಿ ಶ್ವೇತಾ ಹಣೆ ಮೇಲೆ ಕೈ ಇಟ್ಕೊಂಡು ದಿಯಾ ಕಡೆ ನೋಡಿ, ನನ್ನ ಸುಳ್ಳು ಹೇಳ್ದಾ ಅಂತ ಕೇಳಿದ್ಲು. ಆ ಮಾತಿ ಕಣ್ಣು ಮಾತ್ರ ಮೇಲೆ ದಿಯಾ, ಅದು ಮಮ್ಮಿ ಆಗಿ ಹೇಳು ಅಂತ ರುದ್ರ ಹೇಳ್ದ. ಏನು ರುದ್ರ ಹೇಳಿದ್ನಾ ಅಂತ ಶಾಕ್ ಆದ್ಲು. ಹೌದು ಮಮ್ಮಿ, ರುದ್ರಾನೇ ಹೇಳಿದ್ದು. ಯಾಕೆ ಸುಳ್ಳು ಹೇಳಬೇಕು ಅಂತ ಕೇಳಿದ್ರೆ ಆಮೇಲೆ ಹೇಳ್ತೀನಿ ಅಂದ. ನಾನು ಫ್ರೆಂಡ್ ಜೊತೆ ಮಾತ್ರ ಮಾತಾಡಿದೆ, ನಾನು ನಮ್ಮ ಹತ್ರ ಹೋಗೋಕ್ಕೆ ಹೋದರೆ ಮಿಸ್ ಬಿಡಲಿಲ್ಲ. ಆ ಮಾತಿಗೆ ನೋಡಿದ್ಯಾ, ನೀನು ಯಾವತ್ತೂ ನಂಗೆ ಸುಳ್ಳು ಹೇಳಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಸುಳ್ಳು ಹೇಳಿದೆ, ನನಗಿದು ಇಷ್ಟ ಆಗಲಿಲ್ಲ. ತಾಯಿ ಮಾತು ಕೇಳಿದೀಯಾ, ಸಾರಿ ಮಮ್ಮಿ, ರುದ್ರ ಹೇಳ್ದ ಅಂತ ಮಾಡಿಬಿಟ್ಟೆ. ದಿಯಾ ಇನ್ನೊಂದು ಸಲ ಹೀಗೆ ಮಾಡಬೇಡ, ಯಾರಿಗೆ ಹೇಗೆ ಹೇಳಿದ್ರು ಮಮ್ಮಿಗೆ ಮಾತ್ರ ನಿಜಾನೇ ಹೇಳಬೇಕು. ನಾನು ನಿಜ ಜೊತೆ ಆಮೇಲೆ ಮಾತಾಡ್ತೀನಿ, ನೀನು ರೂಮ್ ಒಳಗೆ ಹೋಗು.
ದಿಯಾ ತಲೆ ಅಲ್ಲಾಡಿಸಿ ಶ್ವೇತಾಗೆ ಒಂದು ಸಣ್ಣ ಹಗ್ ಕೊಟ್ಟು ವರುಣ್ ಕಡೆ ಒಮ್ಮೆ ನೋಡಿ ರೂಮ್ ಒಳಗೆ ಹೋದ್ಲು. ಆಮೇಲೆ ವರುಣ್ ಕಡೆ ಕೋಪದಿಂದ ನೋಡಿದ್ರು. ಶ್ವೇತಾ, ನಿನ್ನ ಸ್ಕೂಲ್ನಲ್ಲಿ ಏನು ಹೇಳಿದೆ ಇವತ್ತು ದಿಯಾನ ಅವನು ಯಾಕೆ ಮೀಟ್ ಆಗಲಿಲ್ಲ ಅಂತ ಅನುಮಾನದಿಂದ ಕೇಳಿದ್ಲು. ಅವನು ಕಿಡ್ನಾಪರ್ ಅಂತ, ದಿಯಾನ ಅವನ ಜೊತೆ ಮಾತಾಡೋಕ್ಕೆ ಬಿಡಬೇಡಿ ಅಂತ ನಾನೇ ಕ್ಲಾಸ್ ಮಿಸ್ಗೆ ಹೇಳಿದೆ. ಆ ಮಾತು ಕೇಳ್ತಿದ್ದಂತೆ ಶ್ವೇತಾ ಸಿಡಿಮಿಡಿ ಕೊಡ್ತಾ, ನೀನು ಯಾಕೆ ಹಾಗೆ ಹೇಳಿದೆ, ಮತ್ತು ಅವನು ಯಾಕೆ ದಿಯಾನ ಮೀಟ್ ಮಾಡೋಕ್ಕೆ ಸ್ಕೂಲಿಗೆ ಬರಬೇಕು ಅಂದವರು. ಅವನು ಸ್ಪೆಷಲಾಗಿ ದಿಯಾನ ಮೀಟ್ ಮಾಡೋಕ್ಕೆ ಹೋಗಿದ್ದ ಅಂತ ನಿನಗೆ ಮಿಸ್ ಹೇಳಿದ್ರಾ, ಇಲ್ಲ ಬೇರೆ ಯಾರಾದರೂ ಹೇಳಿದ್ರಾ, ಯಾಕೆ ಅವನ ಅಷ್ಟೊಂದು ನೆಗೆಟಿವ್ ಆಗಿ ನೋಡ್ತಿದ್ಯಾ ಅಂತ ಕೇಳಿದ್ದು. ಅದಕ್ಕೆ ವರುಣ್ ಕಿರಿಕಿರಿ ಉಂಟಾಗಿ, ಆದರೂ ನೀನು ಯಾಕೆ ಅವನಿಗೆ ಸಪೋರ್ಟ್ ಮಾಡ್ತಿದ್ಯಾ, ಒಬ್ಬ ಗಂಡ ಹೊರಗಡೆ ಹೋದಾಗ ಒಬ್ಬ ಬೇರೆ ವ್ಯಕ್ತಿ ಬಂದು ತನ್ನ ಹೆಂಡತಿ ಕಿಸ್ ಮಾಡಿದ್ರೆ ಆ ಗಂಡವನ್ನ ನೆಗೆಟಿವ್ ಆಗಿ ನೋಡಬಾರ್ದಾ ಅಂತ ಕಣ್ಣು ಕೆಂಪು ಮಾಡಿ ಕೇಳಿದ. ಅವನ ಪ್ರಶ್ನೆಗೆ ತಡಬಡಾಯಿಸಿದ ಶ್ವೇತಾ ತಕ್ಷಣ, ಹಾಗಲ್ಲ ವರುಣ್, ಅವನು ರಿಯಾನ ಮೀಟ್ ಮಾಡೋದ್ರಲ್ಲಿ ನನಗೇನು ಅಭ್ಯಂತರ ಇಲ್ಲ. ದಿಯಾ ಸಣ್ಣ ಮಗುಗಳನ್ನ ನಾವು ನಿರ್ಬಂಧಿಸಬಾರ್ದು. ನಾನು ಅವನ್ನ ಮೀಟ್ ಮಾಡಲ್ಲ ಸರಿನಾ, ಇನ್ನು ಈ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಇನ್ನು ಅವನಿಗೆ ಮಾತಾಡೋ ಅವಕಾಶ ಕೊಡದೆ ಫ್ರೆಶ್ ಆಗೋದಕ್ಕೆ ಹೋದ್ಲು. ಅವಳು ಉತ್ತರ ಸಮಾಧಾನ ಕೊಡದಿದ್ದರಿಂದ ಇದೇನಿದು ಹೀಗೆ ಮಾತಾಡ್ತಾಳೆ ಶ್ವೇತಾ, ನನ್ನ ಕೈಯಿಂದ ಜಾರು ಹೋಗ್ತಾಳೆ ಹೀಗೆ ಆದ್ರೆ ಅಂದ್ಕೊಂಡು ಹೊರಟೋದ. ಇನ್ನೊಂದು ಕಡೆ ವಿಶಿಷ್ಟ ಮತ್ತು ರುದ್ರ ಊಟ ಮುಗಿಸಿ ಟವರ್ ಹತ್ರ ದಿಯಾವ್ರಿಗೆ ಕಾಯ್ತಿದ್ದಾರೆ. ಸುಮ್ಮನೆ ಕೂರೋ ಅಭ್ಯಾಸವಿಲ್ಲದೆ ವಿಶಿಷ್ಟ, ಬಾಬಾ ದಿಯಾವ್ರು ಇಲ್ಲಿಗೆ ಬರ್ತಾರೆ ಅಂತ ಅಷ್ಟೊಂದು ಖಚಿತವಾಗಿ ಹೇಗೆ ಹೇಳ್ತಿದ್ಯಾ, ನಾನು ದಿಯಾನ್ ಮೀಟ್ ಆಗಿದ್ದಿಲ್ಲೇ ಅಲ್ವಾ, ಅವಳನ್ನ ಮೀಟ್ ಆಗಿದ್ದಕ್ಕೆ ರಂಜನಿ ಇಲ್ಲಿದ್ದಾಳೆ ಅಂತ ಗೊತ್ತಾಗಿದ್ದು. ನಿನ್ನೆ ಕೂಡ ಅವ್ರನ್ನೆಲ್ಲೇ ಮೀಟ್ ಆದಾಗ ನಾಳೆ ಇಲ್ಲಿಗೆ ಬರ್ತೀನಿ ನಿನ್ನ ಕರ್ಕೊಂಡು ಬರೋಕ್ಕೆ ದಿಯಾ ಹೇಳಿದ್ಲು, ಅದಕ್ಕೆ ಇಲ್ಲಿ ಕಾಯ್ತಿದ್ದೀನಿ. ಆ ಮಾತು ಏನು, ದಿಯಾ ನನ್ನ ಬಗ್ಗೆ ಕೇಳಿದ್ಲಾ ಅಂದು ವಿಶಿಷ್ಟ. ರುದ್ರ ಹಿಂದಿನ ದಿನ ನಡೆದ ಮಾತುಕತೆ ಬಗ್ಗೆ ಹೇಳಿದ. ಅಬ್ಬೋ, ನಿನ್ನ ಮಗಳು ತುಂಬ ಟ್ಯಾಲೆಂಟೆಡ್ ಬಾವ, ಈ ವಯಸ್ಸಿನಲ್ಲಿ ಇಷ್ಟೊಂದು ಮಾತಾಡ್ತಾಳೆ. ಆ ಮಾತಿಗೆ ಹೆಮ್ಮೆಯಿಂದ ಇಲ್ಲ ಅವಳ ಅಮ್ಮನ ಹೋಲಿಕೆ ಅಂದ. ಇವ್ರು ಮಾತಾಡ್ತಿರುವಾಗಲೇ ದೂರದಿಂದ ದಿಯಾ ಕೈ ಹಿಡಿದು ನಡೆದು ಬರ್ತಿದ್ದಾಳೆ ಶ್ವೇತಾ. ಅವಳಿಗೆ ಯಾವಾಗ ಅಲ್ಲಿಗೆ ಬಂದಾಳು ರುದ್ರನಿಗೆ ಅವಳು ಬಂದಿದ್ದಾಳೆ ಅಂತ ಗೊತ್ತಾಗಿ ಕೂಡಲೇ ಎಂಟ್ರೆನ್ಸ್ ಕಡೆ ನೋಡ್ದ. ಸರಿಯಾಗಿ ರುದ್ರ ನೋಟ ಅವಳನ್ನು ತಾಕ್ತಿದ್ದಂತೆ ಶ್ವೇತಾ ಕೂಡ ಕಣ್ಣುಗಳನ್ನ ಹುಡುಕ್ತಾ ಸುತ್ತಲೂ ನೋಡಿದ್ಲು. ಅದನ್ನು ಗಮನಿಸಿ ತನ್ನಷ್ಟಕ್ಕೆ ತಾನಕ್ಕೆ ರುದ್ರ ಅವರಿಬ್ಬರ ಹತ್ರ ಬರ್ತಿದ್ದಂತೆ ರುದ್ರನನ್ನು ನೋಡಿದ ದಿಯಾ ತಾಯಿ ಕೈ ಬಿಟ್ಟು ರುದ್ರ ಅಂತ ಓಡ್ತಾ ಹೋದ್ಲು. ಅದು ನೋಡಿ ಶ್ವೇತಾ ಶಾಕ್ ಹಾಗೆ ನಿಂತರೆ ರುದ್ರ ಮಾತ್ರ ಕೈ ಚಾಚಿ ದಿಯಾನ ಎತ್ಕೊಂಡು ಮೇಲೆ ಹಾರಿಸಿ, ಹಾಯ್ ಬಂಗಾರ ಅಂದ. ಹಾಯ್ ರುದ್ರ ಅಂತ ಕಿಲ ನಕ್ಕದ್ಲು. ತಕ್ಷಣ ಅವನ ಪಕ್ಕದಲ್ಲಿದ್ದ ವಿಶಿಷ್ಟ ಕಡೆ ನೋಡಿ, ಹಾಯ್ ವಿಶಿಷ್ಟ ಅಂದ್ಲು. ಹಾಯ್ ಬಂಗಾರದ ಮಗಳೇ ಅನ್ನತ್ತಾ ಕೈ ಚಾಚಿದ್ಲು ವಿಶಿಷ್ಟ. ಅಷ್ಟರಲ್ಲೇ ಕ್ಲಾಸ್ ಮಿಸ್ ಬಂದು, ಎಕ್ಸ್ಕ್ಯೂಸ್ ಮಿ ಸರ್ ನಿಲ್ಲಿ ಅಂತ ಹೇಳ್ದ. ನೀವು ಯಾರು, ಯಾಕೆ ಇಲ್ಲಿಗೆ ಬರ್ತಿದ್ದೀರಿ ಅಂತ ಕೇಳಿದ್ಲು. ಅದನ್ನು ಕೇಳಿ ಸ್ವಲ್ಪ ಅನುಮಾನದಿಂದ ನೋಡ್ತಾ, ವಿಷಯ ಏನಂತ ನಿನ್ನೆ ಹೇಳಿದೆ ಅಲ್ವಾ, ನೀವು ನಿನ್ನೆ ಹೇಳಿದೆಲ್ಲ ಸುಳ್ಳು, ಇವತ್ತು ನಿಮ್ಮ ಬಗ್ಗೆ ತಿಳಿತು, ನೀವು ದಿಯಾಗಾಗಿ ಸ್ಕೂಲಿಗೆ ಬರ್ತಿದ್ದೀರಾ ಅಲ್ವಾ, ಹೀಗೆ ಸುಳ್ಳು ಹೇಳಿ ಬಂದು ಮಗುವನ್ನು ಕಿಡ್ನಾಪ್ ಮಾಡಿದ್ರೆ ಆಮೇಲೆ ನಮ್ಮ ಗತಿ ಏನು, ನೋಡೋಕ್ಕೆ ಡೀಸೆಂಟಾಗಿ ಕಾಣಿಸ್ತಿದ್ರಿ, ಈಗಲೇ ಪೊಲೀಸ್ರಿಗೆ ಫೋನ್ ಮಾಡ್ತೀನಿ ಅನ್ನೋ ಮೊಬೈಲ್ ತೆಗೆದ್ಲು. ಇವಳೇನು ಮಗು ಕಿಡ್ನಾಪ್ ಸ್ಕೂಲ್ ಸಿಚುವೇಶನ್ ಅಂತಿದ್ದಾಳೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರು. ಅವಳ ಮಾತಿಗೆ ಈಗಾಗಲೇ ತುಂಬ ಕೋಪ ಬಂದಿದ್ದರಿಂದ, ಹಲೋ ಸ್ವಲ್ಪ ನಿಧಾನ, ಏನು ಪೊಲೀಸ್ರಿಗೆ ಫೋನ್ ಮಾಡ್ತೀಯಾ, ಯಾಕೆ ಫೋನ್ ಮಾಡ್ತೀಯಾ, ನಾನು ಮಕ್ಕಳನ್ನ ಕಿಡ್ನಾಪ್ ಮಾಡೋ ಥರ ಕಾಣಿಸ್ತಿದ್ದೀನಾ ನಿನಗೆ ಅಂತ ಗಂಭೀರವಾಗಂದ. ಆ ಮಾತಿಗೆ ಕಾಣಿಸ್ತಿಲ್ಲ, ಆದರೆ ನೀವು ಅಂಥವ್ರೆ ಅಂತ ಈಗಾಗಲೇ ನಮ್ಮ ಮಾಹಿತಿ ಬಂದಿದೆ, ನಿಮ್ಗೆ ಆ ಮಾಹಿತಿ ಕೊಟ್ಟಿದ್ಯಾರು. ಅವಳ ಮೇಲೆ ಕೆಳಗೆ ನೋಡಿದೆ ಮಿಸ್ ಗಂಭೀರವಾಗಿ ದಿಯಾ ಕಡೆ ತೋರಿಸ್ತಾ, ದಿಯಾ ತಂದೆ ನಿಮ್ಮ ಬಗ್ಗೆ ನಿಜವಾದ ವಿಷಯ ಹೇಳಿದ್ದಾರೆ, ನೀವು ದಿಯಾನ ಕಿಡ್ನಾಪ್ ಮಾಡ್ಬೇಕಂತಿದ್ದೀರಾ ಅಂತ, ನಿಮ್ಮನ್ನು ದಿಯಾ ಜೊತೆ ಸೇರೋಗಿ ಬಿಡಬೇಡಿ ಅಂತ ಗಟ್ಟಿಯಾಗಿ ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ. ಆ ಮಾತಿಗೆ ಕೋಪದಿಂದ ಅಲ್ಲಿ ಕಡಿದೆ ರುದ್ರ. ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಾನು ಇಂಡಿಯಾದಲ್ಲಿ ಒಂದು ಕಂಪ್ನಿಗೆ ಒಂದು ಚೇರ್ಮನ್ ಆಗೋನು. ಇದು ತನ್ನ ವಿಸಿಟಿಂಗ್ ಕಾರ್ಡನ್ನಂತ ಕಾರ್ಡ್ ತೆಗೆದು ಟೇಬಲ್ ಮೇಲಿಟ್ಟು, ನಾನು ನಿಜವಾಗಿಯೂ ದಿಯಾನ ಕರ್ಕೊಂಡು ಹೋಗ್ಬೇಕಂದ್ರೆ ನನ್ನ ಪ್ರಭಾವದಿಂದ ಯಾವಾಗಲೂ ಕರ್ಕೊಂಡು ಹೋಗ್ತಿದ್ದೆ, ಈ ರೀತಿ ಫ್ರೆಂಡ್ಶಿಪ್ ಮಾಡಿ ನಿಮ್ಮೆದುರು ಕಿಡ್ನಾಪ್ ಮಾಡೋ ಅವಶ್ಯಕತೆ ನನಗಿಲ್ಲ ಅಂತ ವಿಸಿಟಿಂಗ್ ಕಾರ್ಡ್ ನೀಡಿ ಆಶ್ಚರ್ಯಪಡ್ತಾ, ಮತ್ತು ದಿಯಾ ತಂದೆ ಯಾಕೆ ಹಾಗೆ ಹೇಳಿದ್ರು, ನೀವು ಫೋಟೋ ತೋರಿಸಿ ಇವರು ಬಂದರೆ ಮಗುವನ್ನು ಮೀಟ್ ಮಾಡೋಕ್ಕೆ ಬಿಡಬೇಡಿ ಅಂತ ಯಾಕೆ ಗಟ್ಟಿಯಾಗಿ ಹೇಳಿದ್ರು ಅಂದ್ಲು. ಅವ್ನು ಯಾಕೆ ಹಾಗೆ ಹೇಳ್ದ ಅಂತ ನನಗೆ ಗೊತ್ತಿಲ್ಲ ಅಂದ. ಅಷ್ಟೇ ಅವನ ಸ್ಟೇಟಸ್ ಅರ್ಥವಾದ ಮಿಸ್, ಸಾರಿ ಸರ್, ಆದರೆ ಅವನಿಗೆ ಇಷ್ಟ ಇಲ್ದಿದ್ದಾಗ ನೀವು ಅವ್ನ ಮಗಳನ್ನು ಮೀಟ್ ಆಗೋ ಸರಿಯಲ್ಲ, ಸೊ ನೀವು ಬೇರೆ ಯಾವ ಮಕ್ಕಳ ಜೊತೆಗಾದರೂ ಮಾತಾಡಿ, ಇವ್ರ ಜೊತೆ ಮಾತಾಡಬೇಡಿ. ಅದಕ್ಕೆ ಸರಿ, ನಾನು ದಿಯಾ ಜೊತೆ ಮಾತಾಡಲ್ಲ ಅಂತ ಮಕ್ಕಳ ಮಧ್ಯಕ್ಕೆ ಹೋದ ರುದ್ರ. ಸ್ವಲ್ಪ ಹೊತ್ತು ಮಕ್ಕಳನ್ನು ನೋಡುತ್ತಲೇ ದೂರದಲ್ಲಿ ಇನ್ನೂ ಚಿತ್ರ ಬಿಡಿಸ್ತಿದ್ದ ದಿಯಾನ್ ಕೂಡ ಗಮನಿಸೋದಕ್ಕೆ ಶುರು ಮಾಡ್ದ. ತನ್ನ ಹೆತ್ತ ಮಗಳ ಎದುರಿಗಿದ್ರು ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಸ್ಥಿತಿಯಲ್ಲಿ ಇರೋದಕ್ಕೆ ಅವನಿಗೆ ತನ್ನ ಮೇಲೆ ತನ್ನ ಕೋಪ ವರುಣ ಕೊಂದು ಬಿಡಬೇಕಂತ ಅನ್ನಿಸ್ತು. ಅಷ್ಟರಲ್ಲಿ ಮಕ್ಕಳ ಜೊತೆ ಮಗುವಿಗೆ ಬೆರೆತು ಹೋದ ವಿಶಿಷ್ಟ ಅವ್ರ ಜೊತೆ ಆಟ ಆಡ್ತಾ ಎಂಜಾಯ್ ಮಾಡ್ತಿದ್ದಾಳೆ. ಸಂಜೆವರೆಗೂ ಅಲ್ಲೇ ಕಾಲ ಕಳೆದ ವಿಶಿಷ್ಟ ಮತ್ತು ರುದ್ರ ಸರಿಯಾಗಿ ರಂಜನಿ ಬರೆಯೋ ಸಮಯಕ್ಕೆ ಅಲ್ಲಿಂದ ಹೊರಟರು. ಹೋಗುವಾಗ ಬಾಬಾ, ನೀನು ಬೆಫಲಾಗ್ ಸರಿಯಾಗಿ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ ವಿಶಿಷ್ಟ, ಆದರೆ ರಂಜನಿ ಅವನ ಹತ್ರ ಹಾಕಿದ್ದಾಳೆ, ಅವಳ ಸಮಸ್ಯೆ ಏನಂತ ತಿಳಿಯಬೇಕು. ನಿಜವಾಗಿಯೂ ಅವನು ರಂಜನಿಗೆ ಸಹಾಯ ಮಾಡಿದಾನ, ಇಲ್ಲ ಅಂದರೆ ಸಮಸ್ಯೆ ಕ್ರಿಯೇಟ್ ಮಾಡ್ತಿದ್ದಾನ, ಇನ್ಯಾವುದು ತಿಳಿಯದೆ ಅವನ ಮೇಲೆ ಕ್ರಮ ತೊಗೊಂಡ್ರೆ ಆಮೇಲೆ ರಂಜನಿ ಕಷ್ಟಪಡ್ತಾಳೆ. ಈಗ ನಿನ್ನ ದಿಯಾ ಜೊತೆ ಮಾತಾಡೋಕ್ಕಾಗಲ್ಲ ಅಲ್ವಾ, ಮತ್ತು ನಿನ್ನ ಮಗಳು ನಿನ್ಗೆ ಹತ್ರ ಆಗೋದು ಹೇಗೆ, ನೋಡ್ತೀನಿ ಯಾವುದೋ ಒಂದು ದಾರಿ ಸಿಕ್ಕಾಗುತ್ತೆ, ಇಲ್ಲಾಂದರೆ ವರುಣ್ನಿಂದ ಶುರು ಮಾಡ್ತೀನಿ ಅಂದ. ಸರಿ, ಈಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ, ಐಫಿಲ್ ಟವರ್ ಹತ್ರ ಹೋಗೋಣ, ಅಮ್ಮ ಮಗಳು ನೆಕ್ಸ್ಟ್ ಅಲ್ಲಿಗೆ ಬರ್ತಾರೆ ಅಂದ. ಸರಿ ಬಾಬಾ, ಆದರೆ ನಾವು ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ, ನಂಗೆ ತುಂಬ ಹಸಿವಾಗ್ತಿದೆ, ಮಕ್ಕಳ ಹತ್ರ ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ತಿಂದಿರ್ತೀಯ, ಅದಕ್ಕೆ ಎಷ್ಟರವರೆಗೆ ನೀನು ಹಸಿವು ಮರ್ತಿದ್ದೆ ಅಂದ. ಹೌದು ಬಾಬಾ, ಆಗಲೇ ಒಂದು ಮಗುವಿನ ಹತ್ರ ಚಾಕ್ಲೇಟ್ ಹೊಡೆದು ತಿಂದೆ, ಭಲೇ ಟೇಸ್ಟ್ ಇತ್ತು, ಹೋಗುವಾಗ ಇಲ್ಲಿಂದ ಚಾಕ್ಲೇಟ್ಸ್ ತೊಗೊಂಡು ಹೋಗಬೇಕು ಅಂದ್ಲು.
ಆ ಮಾತಿಗೆ ತಲೆ ಚಚ್ಕೊಂಡಿದ್ರ ಇನ್ನೊಂದು ಕಡೆ ದಿಯಾನ್ ಕರ್ಕೊಂಡು ಮನೆಗೆ ಬಂದು ಶ್ವೇತಾ ಮಗುವಿಗೆ ಹಾಲು ಕೊಟ್ಟು ತಾನು ಕಾಫಿ ಕುಡಿತಾ ರಿಲ್ಯಾಕ್ಸ್ ಆಗಿ ಸೋಫಾದಲ್ಲಿ ಕೂತಿದ್ದಾಳೆ. ಅಷ್ಟರಲ್ಲಿ ಮನೆಗೆ ಬಂದು ವರುಣ್ ಶ್ವೇತಾ ಕಡೆ ಗಂಭೀರವಾಗಿ ನೋಡ್ದ. ಅವನು ಯಾಕಾಗಿ ನೋಡ್ತಿದ್ದಾನೆ ಅಂತ ಅರ್ಥವಾಗಿ ಶ್ವೇತಾ, ಏನಾಯ್ತು ವರುಣ್, ಯಾಕಾಗಿ ಕೋಪವಾಗಿದೆಯಾ? ಆ ಮಾತನ್ನು ಗಣನೆಗೆ ತೆಗೆದುಕೊಳ್ತಿದ್ಯಾ? ನೀನು ಒಂದು ವಿಷಯ ಕೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಹೇಳ್ತೀಯಾ ಅಂತ ಕೇಳ್ದ. ದಿಯಾ ತಲೆ ಅಲ್ಲಾಡಿಸಿದ್ಲು. ನೀನು ನೋಡಿದ್ದೆಲ್ಲ ರುದ್ರ ಅಂಕಲ್ ನಿನ್ನ ಹಗಲು ಹೊತ್ತು ನಿಮ್ಮ ಸ್ಕೂಲಿಗೆ ಬಂದಿದ್ನಾ ಅಂತ ವರುಣ್ ಕೇಳ್ದ. ಆ ಮಾತಿಗಿಲ್ಲ ಡ್ಯಾಡಿ ಅಂತ ತಲೆ ಅಲ್ಲಾಡಿಸಿದ್ಲು. ಹಾಯ್ ರುದ್ರ ಅಂತ ಕಿಲ ನಕ್ಕಿದ್ಲು ದಿಯಾ. ಹಾಯ್ ವಿಶಿಷ್ಟ ಅಂತ ಕೂಡ ಮಾತಾಡ್ಸಿದ್ಲು. ದಿಯಾ ಓಡ್ ಹೋಗಿ ವಿಶಿಷ್ಟಾಳೆ ಕಿಸ್ ಮಾಡಿದ್ಲು. ಸ್ವಲ್ಪ ದೂರದಲ್ಲಿ ನಿಂತಿದ್ದ ಶ್ವೇತಾ ಕಡೆ ನೇರವಾಗಿ ನೋಡೋದಕ್ಕೆ ಶುರು ಮಾಡಿದ ರುದ್ರ ಅವ್ನು ನೋಟ ಚುಸ್ತಿದ್ರೆ ನಿಂತ ಜಾಗದಿಂದ ಅವರ ಹತ್ತಿರ ಬಂದು, ದಿಯಾ ಇದೇನಿದು, ಮಮ್ಮಿ ಕೈ ಬಿಟ್ಟು ಹಾಗೆ ಓಡಬರಬಹುದಾ ಅಂತ ಗಂಭೀರವಾಗಿ ಕೇಳಿದ್ಲು. ಏನು ಪರವಾಗಿಲ್ಲ ಶ್ವೇತಾ ಅವರೇ, ಈ ಹುಡುಗಿ ಯಾರು ಬೆಳಿಗ್ಗೆಯಿಂದ ನಿಮ್ಮ ಪಕ್ಕದಲ್ಲಿದ್ದಾಳೆ ಅಂತ ವಿಶಿಷ್ಟಾಳನ್ನ ಕೆಳಗಿನಿಂದ ಮೇಲಿನವರೆಗೆ ಸ್ಕ್ಯಾನ್ ಮಾಡೋದಕ್ಕೆ ಶುರು ಮಾಡಿದ್ಲು. ಅಷ್ಟರಲ್ಲಿ ದಿಯಾ ನಾವು ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ವಿಶಿಷ್ಟ ಕೇಳಿದ್ಲು. ದಿಯಾ ತಾಯಿ ಕಡೆ ನೋಡಿದ್ಲು. ಅದನ್ನು ಗಮನಿಸಿ, ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ಮಮ್ಮಿ ಪರ್ಮಿಷನ್ ಬೇಕಾ ಅಂತ ಕೇಳಿದ್ಲು ವಿಶಿಷ್ಟ. ಏನೂ ಮಾತಾಡಲಿಲ್ಲ, ಆದರೆ ಐಸ್ ಕ್ರೀಮ್ಗಾಗಿ ತಾಯಿ ಕಡೆ ಆಸೆಯಿಂದ ನೋಡಿದ್ಲು. ಅದಕ್ಕೆ ಹೋಗಬಹುದು ಎಂಬಂತೆ ಕನಸನೆ ಮಾಡಿದ್ಲು. ಕೂಡಲೇ ಖುಷಿಯಿಂದ ದಿಯಾ ಮತ್ತು ವಿಶಿಷ್ಟ ಐಸ್ ಕ್ರೀಮ್ ತರೋದಕ್ಕೆ ಹೋದರು. ರುದ್ರ ನೇರವಾಗಿ ಶ್ವೇತಾ ನೋಡ್ತಿದ್ದಾನೆ. ಅವನ ಊಟಕ್ಕೆ ತಳಲಾರದೆ ಶ್ವೇತಾ ಸಣ್ಣದಾಗಿ ನಡಕ್ತಿದ್ದಾಳೆ. ಇದನ್ನು ಇವರಿಬ್ಬರನ್ನು ಹಾಗೆ ಗಮನಿಸಿದ್ದಾಳೆ. ಎಷ್ಟು ಹೊತ್ತಾದರೂ ಇಬ್ಬರು ಎದುರಾಗದಿದ್ದರ ಹೊರತು ಒಂದು ಮಾತು ಕೂಡ ಆಡಲಿಲ್ಲ. ಅದಕ್ಕೆ ವಿಶಿಷ್ಟ ತಕ್ಷಣ ರುದ್ರನಿಗೆ ಕಾಲ್ ಮಾಡಿದ್ಲು. ಶ್ವೇತಾನೇ ನೋಡ್ತಿದ್ದೆ. ರುದ್ರ ನಂಬರ್ ನೋಡಿದೆ, ಕಾಲ್ ರಿಸೀವ್ ಮಾಡಿ ಹಲೋ ಹೂ ಇಸ್ ದಿಸ್ ಅಂತ ಕೇಳ್ದ. ನಾನೇ ಅಂದ್ಲು. ರುದ್ರ ಸುತ್ತಲೂ ತಲೆ ತಿರುಗಿಸಿ ನೋಡಿದ. ಅದನ್ನು ಗಮನಿಸಿ, ದಿಕ್ಕುಗಳನ್ನ ನೋಡೋ ಅವಶ್ಯಕತೆ ಇಲ್ಲ, ಎದುರಿಗಿರೋ ಅಂಗಡಿಯಲ್ಲಿ ಇದ್ದೀನಿ, ಸರಿ ನೀನು ಫೋನ್ ಇಡು ಅಂತ ಕಾಲ್ ಕಟ್ ಮಾಡಿ ಮೊಬೈಲ್ ಜೇಬ್ಗೆ ಹಾಕೊಂಡು, ಹೇಳಿ ಶ್ವೇತಾ, ನನ್ನ ಪ್ಯಾರಿಸ್ಗೆ ಕಿಡ್ನ್ಯಾಪರ್ ಅಂತ ಯಾಕೆ ಪ್ರಚಾರ ಮಾಡಿದ್ರಿ? ಹಲೋ, ಇಲ್ಲಿ ನೀವೇನು ಅಷ್ಟೊಂದು ಒಳ್ಳೆಯವ್ರ ಥರ ಬಿಲ್ಡಪ್ ಕೊಡ್ತಿದ್ದೀರಾ, ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದು ನೀವೇನು ಮಾಡಿದ್ರಿ ಅಂತ ನೆನಪಿಲ್ವಾ? ಅಂಥವ್ರು ನೀವು ಇಂಥ ಪ್ರಶ್ನೆ ಹಾಕಬೇಡಿ. ನಿಜ ಅವರು ನಿಮ್ಮ ಬಗ್ಗೆ ಹಾಗೆ ಮಾತಾಡಿದ್ದು ತಪ್ಪು, ಆದರೆ ನೀವು ಮಾಡಿದ್ದು ಏನಾದರೂ ಸರಿ ಇದೆಯಾ? ದಿಯಾನ ಮೀಟ್ ಆಗೋಗಿ ಸ್ಕೂಲಿಗೆ ಹೋಗಿದ್ದು ಮಾತ್ರ ಅಲ್ಲದೆ ಸ್ಕೂಲಲ್ಲಿ ನಿಮ್ಮನ್ನು ಮೀಟ್ ಆದ ವಿಷಯ ನಮ್ಗೆ ಹೇಳಬೇಡ ಅಂತ ದಿಯಾಗೆ ಹೇಳಿದ್ರಿ ಅಂತ ಶ್ವೇತಾ ಕೇಳಿದ್ಲು. ಅದು ನನಗೆ ಮತ್ತು ದಿಯಾಗಿರೋ ಪರ್ಸ್ನಲ್. ಅದಕ್ಕೆ ಹಲ್ಲು ಕಡಿತ. ಅಷ್ಟಕ್ಕೂ ನಿಮ್ಮ ಜೊತೆ ಬಂದಿರೋ ಹುಡುಗಿಯರು ನಿಮ್ಮ ಹೆಂಡ್ತಿನಾ? ನನ್ನ ಹೆಂಡತಿ ಆಗಿರೋ ನನ್ನ ಪ್ರಿಯತಮೆ ಮಗುವನ್ನು ಎತ್ಕೊಂಡು ನಾನು ನನ್ನ ಪ್ರಿಯತಮೆ ಜೊತೆ ಮಾತಾಡೋಕ್ಕೆ ಪ್ರೈವಸಿ ಕೊಟ್ಟು ಪಕ್ಕಕ್ಕೆ ಹೋಗ್ತಿರ್ಲಿಲ್ಲ ಅಲ್ವಾ? ಆದರೂ ನಿನಗದೆಲ್ಲ ಯಾಕೆ? ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾಳಲ್ವಾ, ಅದಕ್ಕೆ ಯಾರಂತ ಕೇಳಿದೆ ಅಷ್ಟೇ ಅಂದ್ಲು ಶ್ವೇತಾ. ಅವಳು ನನ್ನ ತಂಗಿ, ಅವಳ ಬಗ್ಗೆ ಯಾಕೆ ಬಿಡು, ನಿನ್ನ ಬಗ್ಗೆ ಹೇಳು ಅಂದ. ಅದಕ್ಕೆ ತಡಬಡಾಯಿಸ್ತಾ, ನನ್ನ ಬಗ್ಗೆ ಹೇಳೋಕೆ ಏನಿದೆ, ಓವರ್ ಆ್ಯಕ್ಷನ್ ಮಾಡಬೇಡ, ನಾನೇನು ಕೇಳ್ತಿದ್ದೀನಿ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ನೀನು ಯಾಕೆ ವರುಣ್ ಹೆಂಡತಿ ಆಗಿದೆಯಾ? ನಿಜಕ್ಕೂ ನನ್ನನ್ನು ಬಿಟ್ಟಷ್ಟು ದೂರ ಯಾಕೆ ಬಂದೆ ಅಂತ ರುದ್ರ ಕೇಳ್ದ. ಆ ಮಾತಿಗೆ ಹಣೆ ಮೇಲೆ ಸುಖ ಹಾಕಿ ಕೋಪದಿಂದ ನೋಡ್ತಾ, ಏನು ಮಾತಾಡ್ತಿದ್ದೀರಾ ನೀವು? ನಾನು ನಿಮ್ಮನ್ನು ಬಿಟ್ಟು ಬಿರೋದು, ನಾನು ಮೊದಲಿನ ಪ್ಯಾರಿಸ್ನಲ್ಲೇ ಇದ್ದೀನಿ, ನನಗೂ ವರುಣಿಗೂ ಮದುವೆ ಆಗಿದೆ, ನಮ್ಮಿಬ್ಬರಿಗೆ ಹುಟ್ಟಿದ ಮಗು ದಿಯಾ ಅಂದ್ಲು. ಆ ಮಾತಿಗೆ ಮುಷ್ಟಿ ಬಿಗಿದ ರುದ್ರ. ನನ್ನ ಮಗಳನ್ನ ಅವನ ಮಗ ಅಂತ ಹೇಗೆ ಹೇಳ್ತೀಯಾ? ಅವನು ಕೂಡ ಕಷ್ಟಪಟ್ಟು ಹಡ್ದೊಂಥರ ನನ್ನ ಮಗಳು ಅಂತಿದ್ದಾನೆ ಎಂದ ರುದ್ರ. ಅದಕ್ಕೆ ಏನು ಉತ್ತರ ಹೇಳಬೇಕು ತಿಳಿದು ಶ್ವೇತಾ ಸುಮ್ಮನಾದ್ಲು. ಯಾವ ತಪ್ಪು ಮಾಡ್ತಿದ್ದಾಗ ಯಾಕೆ ಸುಮ್ಮನೆ ತಲೆ ತಗ್ಸಿರ್ತೀಯಾ? ತಲೆ ಎತ್ತು ಅಂದ. ಅದಕ್ಕೆ ಕಣ್ಣು ತುಂಬ ನೀರು ತುಂಬ್ಕೊಂಡು ತಲೆ ಎತ್ತಿದ ಶ್ವೇತಾ. ಪ್ಲೀಸ್ ರುದ್ರ ಅವರೇ, ಅನಾವಶ್ಯಕವಾಗಿ ನಮ್ಮ ಜೀವನಕ್ಕೆ ಬರಬೇಡಿ, ನಿಮ್ಮಿಂದ ನಮ್ಗೆ ಸಮಸ್ಯೆಗಳು ಹೊರತು ಇನ್ನೇನೂ ಇಲ್ಲ. ರುದ್ರ ತನ್ನ ಆವೇಶವನ್ನು ಕಂಟ್ರೋಲ್ ಮಾಡ್ಕೊಳ್ತಾ, ನಿನಗೇನಾದರೂ ಹುಚ್ಚ, ನಾನು ಬಂಗಾರ ಥರ ನೋಡ್ಕೊತೀನಿ ಬಾ ಅಂದರೆ ನನ್ನನ್ನು ಬಿಟ್ಟು ಮನೆಯಿಂದ ಹೊರಗೆ ಹೋದವಳು ಅತ್ತ ಹೋಗಿ ಯಾವುದೋ ಮನೆಯವ್ರ ಹತ್ರ ಹೋಗಿ ಬಿದ್ದಿದ್ಯಾ? ನಿಜಕ್ಕೂ ಒಂದಾದರೂ ಸರಿಯಾಗಿ ಮಾಡ್ತಿದ್ಯಾ? ನಿನ್ನಿಂದ ಯಾರಿಗೂ ಮನಃಶಾಂತಿ ಇಲ್ದಂತ ಮಾಡ್ತಿದ್ಯಾ ಅಂತ ಸಿಟ್ಟಿನಿಂದ ಹಿಡ್ದ. ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಿಜಕ್ಕೂ ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಇನ್ನು ನಟಿಸ್ಬೇಡ ರಂಜನಿ, ಈಗಾಗಲೇ ತುಂಬ ತಾಳ್ಮೆಯಿಂದಿದ್ದೀನಿ. ಆ ಮಾತಿಗೆ ಪೂರ್ತಿ ಇರಿಟೇಟ್ ಆಗಿ ಅಸಲಿಗೆ ರಂಜನಿ ಯಾರು, ಯಾಕೆ ಪದೇ ಪದೇ ರಂಜನಿ ಅಂತೀರಾ? ನಾನು ಶ್ವೇತಾ, ವೈಫ್ ಆಫ್ ವರುಣ್ ಅಂತಿರುವಾಗಲೇ ಒಂದು ಏಟು ಹಾಕ್ತಾ ರುದ್ರ. ಆ ಏಟಿಗೆ ಸುತ್ತಮುತ್ತ ಇದ್ದವರೆಲ್ಲ ಒಂದು ಕ್ಷಣ ಗಾಬರಿ ಆದರೂ ಶ್ವೇತಾ ಒಂದು ಸುತ್ತು ತಿರುಗಿ ಕೆಳಗೆ ಬಿದ್ದಲು. ದೂರದಿಂದ ಗಮನಿಸ್ತಿದ್ದ ವಿಶಿಷ್ಟ ಓಡ್ ಬಂದು ದಿಯಾನ ಕೆಳಗಿಳಿಸಿ ಶ್ವೇತಾನ ಮೇಲೆ ಎಪ್ಸಿದ್ಲು. ಯಾಕೆ ಪಾಪ ಅವಳನ್ನ ಹೊಡೆದೆ, ಅದು ಕೂಡ ಪಬ್ಲಿಕ್ ಪ್ಲೇಸ್ನಲ್ಲಿ? ಪೊಲೀಸರು ನೋಡಿದ್ರೆ ನಿನ್ನ ಅರೆಸ್ಟ್ ಮಾಡ್ತಾರೆ ಗೊತ್ತಾ? ಅದಕ್ಕೆ ನೀನು ಮಧ್ಯ ಮಾತಾಡಿದ್ರೆ ನಿನಗೂ ಬೀಳುತ್ತೆ ವಿಶಿಷ್ಟ ಅಂದ. ಅಷ್ಟೇ ಶ್ವೇತಾ ಕೆನ್ನೆ ಕೆಂಪಾಗಿತ್ತು, ಅವಳ ಕಣ್ಣಲ್ಲಿ ನೀರು ಸುರಿತಿತ್ತು. ಅವಳನ್ನ ನೋಡಿ ಮರುಕಪಟ್ಟು, ಯಾಕೆ ಪಾಪ ಹೀಗೆ ಮಾಡ್ತೀಯ? ಅವಳನ್ನ ಒಪ್ಪಿಸಿ ವಾಪಸ್ ಕರ್ಕೊಂಡು ಹೋಗೋದು ಬಿಟ್ಟು ಹೀಗೆ ಮಾಡಿದ್ರೆ ಹೇಗೆ? ಮಾತಾಡಬೇಡ ಅಂತ ಹೇಳಿದ್ದೀನಲ್ವಾ? ಇಷ್ಟುವರೆಗೆ ಅವಳ ಮೇಲೆ ಯಾವತ್ತಾದರೂ ಕೈ ಮಾಡಿದ್ದೀನಿ ಅಂತ ಕೇಳು. ಎಷ್ಟು ಚೆನ್ನಾಗಿ ಮಾತಾಡಿ ಸೊಪ್ಸೋಕೆ ನೋಡಿದ್ರು ಮತ್ತೆ ಅದನ್ನೇ ಹೇಳ್ತಾಳೆ. ನಾನು ರಂಜಿನಿ ಎಲ್ಲ ಶ್ವೇತಾ ಅಂತಾಳೆ. ಶ್ವೇತಾ ಅಂದರೂ ಓಕೆ, ಆದರೆ ವರುಣ್ ಹೆಂಡತಿ ಅಂದರೆ ನಾನು ಕೊಂದು ಬಿಡಬೇಕಂತ ಅನಿಸುತ್ತೆ. ಅಷ್ಟರಲ್ಲಿ ಎಲ್ಲಿಂದ ಬಂದೋ ಗೊತ್ತಿಲ್ಲ ವರುಣ್ ಅಲ್ಲಿಗೆ ಬಂದು, ಹೌದು ಇವಳು ಶ್ವೇತಾ, ವೈಫ್ ಆಫ್ ವರುಣ್, ಇವಳು ದಿಯಾ, ಡಾಟರ್ ಆಫ್ ವರುಣ್ ಆ್ಯಂಡ್ ಶ್ವೇತಾ, ಏನಾದರೂ ಡೌಟ್ ಇದೆಯಾ ಅಂದ. ವೃತ್ತ ಸಿಟ್ಟಿನಿಂದ, ನಂದಿಯಾ ನಿನ್ನ ಮಗಳ? ಅವಳು ನನ್ನ ಮಗಳು, ನನ್ನ ರಂಜನಿ ಹೋಲಿಕೆ, ನಮ್ಮ ತಾತನ ಆಸ್ತಿಯ ಗತ್ತು ಎಲ್ಲ ಅವಳಲ್ಲಿದೆ ನೋಡು.
ನನ್ನ ಮಗಳು ನಿನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಇಲ್ವಾ ಅಂತ ವರುಣ್ ರುದ್ರನ ಕಾಲರ್ ಹಿಡ್ದ. ರುದ್ರ ಕೂಡ ಅವನ ಕಾಲರ್ ಹಿಡಿದು ನನ್ನ ಕಾಲರ್ ಹಿಡಿತೀಯ, ನಿನ್ನ ಕಥ ಮುಗಿಸ್ತೀನಿ ನೋಡು ಅಂತ ಕೋಪದಿಂದ ಕೂಗಾಡ್ದ. ಶ್ವೇತಾ ಮಧ್ಯೆ ಬಂದು ರುದ್ರ ನಿಲ್ಲಿಸು, ಯಾಕೆ ನಮ್ಮ ಜೀವನ ಹಾಳು ಮಾಡ್ತಿದ್ಯಾ, ಬಿಡು ಮೊದಲು ಅಂದ್ಲು. ಅವಳು ಅವನಿಗೆ ಸಪೋರ್ಟಾಗಿ ಮಾತಾಡ್ತಿದ್ರೆ ರುದ್ರನಿಗೆ ಇನ್ನೂ ಕೋಪ ಬರ್ತದೆ. ನೋಡು ರಂಜನಿ, ನಾನು ಈಗಾಗಲೇ ತುಂಬ ಕೋಪದಲ್ಲಿದ್ದೀನಿ, ಅನಾವಶ್ಯಕವಾಗಿ ಅಡ್ಡ ಬಂದ ಕೋಪ ನಿನ್ನ ಮೇಲೆ ತೋರಿಸುವಂತ ಮಾಡಬೇಡ, ಬಾಬಾ ಇಲ್ಲಿ ಗಲಾಟೆ ಬೇಡ, ಹೋಗೋಣ ಬಾ ಅಂದ್ಲು. ದಿಯಾ ಮಾತ್ರ ಐಸ್ ಕ್ರೀಮ್ ತಿಂತ ಅವರಿಬ್ಬರನ್ನ ನೋಡ್ತಿದ್ದಾಳೆ ಹೊರತು ಅವಳಿಗೇನು ಭಯ ಆಗಲಿಲ್ಲ. ರುದ್ರ ಸುಮ್ಮನೆ ಆಗ್ತಿದ್ದಾಗ ಶ್ವೇತಾ ವರುಣ್ ಕಡೆ ತಿರುಗಿ, ವರುಣ್ ಪ್ಲೀಸ್ ಅವನ್ನ ಬಿಡು, ನಾವಿಲ್ಲಿಂದ ಹೋಗೋಣ, ಎಲ್ಲರೂ ನಮ್ಮನೆ ನೋಡ್ತಿದ್ದಾರೆ, ನೀನು ಅಳ್ಬೇಡ ಶ್ವೇತಾ, ಇವತ್ತು ಇವನೇನೋ ಹೆಚ್ಚಾಗಿ ಬಂದಿದ್ದಾನೆ ಅಂದ. ಅಷ್ಟರವರೆಗೆ ಬಂದರೆ ಈ ಕ್ಷಣವೇ ನೀನು ನನ್ನ ಕೈಯಲ್ಲಿ ಸಾಯ್ತೀಯಾ ಅಂದ ರುದ್ರ. ಆ ಮಾತಿಗೆ ಕೋಪಗೊಂಡು ಶ್ವೇತಾ ರುದ್ರನ ಕೆನ್ನೆಗೆ ಒಂದು ಏಟು ಹಾಕಿದ್ಲು. ರುದ್ರ ಶಾಕ್ ಆಗಿ ವರುಣ್ ಕಾಲರ್ ಬಿಟ್ಟ. ವರುಣ್ ವಕ್ರವಾಗಿ ನಗ್ತಾ ರುದ್ರನ ಶರ್ಟ್ ಬಿಟ್ಟ. ನಿನಗೊಂದು ಸಲ ಹೇಳಿದ್ರೆ ಅರ್ಥ ಆಗಲ್ವ, ಯಾಕೆ ನಮ್ಮನ್ನು ಡಿಸ್ಟರ್ಬ್ ಮಾಡ್ತೀಯಾ, ನಾನು ರಂಜನಿ ಅಲ್ಲ ಅಂತ ಎಷ್ಟು ಸಲ ಹೇಳಬೇಕು, ನಾನು ವರುಣ್ ಹೆಂಡತಿ, ಇದು ನಮ್ಮ ಮಗು ಅಂದ್ಲು. ಶ್ವೇತಾ ಶಾಕ್ ಆಗಿ ಅವನನ್ನೇ ನೋಡಿದ್ಲು. ವಿಶಿಷ್ಟ ಮತ್ತು ವರುಣ್ ಕೂಡ ತಂಗಾದ್ರು. ಏನೂ ಆಗಲೇ ನೋಡ್ತಿದ್ದೀನಿ, ಪದೇ ಪದೇ ಅವನ ಹೆಂಡತಿ ಅಂತೀಯ, ನಾಚಿಕೆ ಇಲ್ವ ನಿನಗೆ ಮಾತು ಹೇಳೋಕೆ. ಕಣ್ಣಲ್ಲಿ ನೀರು ತುಂಬಿತು. ವರುಣ್ ಏಯ್ ನನ್ನ ಹೆಂಡತಿಯನ್ನು ಬಿಡು ಅಂತ ಅವಳನ್ನ ಬಿಡಿಸಲು ಹೋಗ್ತಿದ್ದಂತೆ ರುದ್ರ ಇನ್ನೊಂದು ಕೈಯಿಂದ ವರುಣ್ ಗಂಟಲು ಹಿಡ್ದ. ಸುಮ್ಮನಾದ. ಏನೋ ನೀವು ಹೇಳಿದ್ದೆಲ್ಲ ನಂಬೋಕೆ ನಾನು ಹುಚ್ಚಿನ ಥರ ಕಾಣಿಸ್ತಿದ್ದೇನಾ ಅಂತ ರಂಜನಿ ಕಡೆ ತಿರುಗಿ, ಇಲ್ಲಿವರೆಗೆ ತುಂಬ ತಾಳ್ಮೆ ಅಂತಿದ್ದೆ, ಆದರೆ ನೀನು ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ಯಾ, ಸರಿ ನಿನಗೆ ಚಾನ್ಸ್ ಕೊಡಲ್ಲ, ನಡಿ ಹೋಗೋಣ ಅಂತ ವರುಣ್ ನನ್ನ ಹಿಂದೆ ತಳ್ಳಿ ರಂಜನಿ ಕೈ ಹಿಡ್ಕೊಂಡು ಕರ್ಕೊಂಡು ಓಡ್ ಹೋಗಿ ಕಾರ್ ರೆಡಿ ಮಾಡಿದ್ಲು ವಿಶಿಷ್ಟ. ಶ್ವೇತಾ ಕೆಮ್ತಿದ್ರೆ ರುದ್ರ ಅವಳು ಎಳ್ಕೊಂಡು ಹೋದ. ವರುಣ್ ಎದ್ದು ಅವರ ಹಿಂದೆ ಓಡ್ ಬಂದ. ರುದ್ರ ಶ್ವೇತನ ಕಾರೊಳಗೆ ದೂಡಿ, ವರುಣ್ ನನ್ನ ತಳ್ಳಿ ನೋಡು, ನೀನು ಯಾಕೆ ಅವಳನ್ನ ಇಲ್ಲಿ ಕರ್ತಂದಿಯೋ ನನಗೆ ಗೊತ್ತಿಲ್ಲ, ಆದರೆ ಇನ್ನು ಮುಂದೆ ಅವಳು ನನ್ನ ರಂಜನಿ, ಅವಳ ಜವಾಬ್ದಾರಿ, ಅವಳ ಮೇಲೆ ಪೂರ್ತಿ ಹಕ್ಕು ನನ್ನದೇ ಅಂತ ಕಾರ್ ಹತ್ತದ. ವರುಣ್ ಶ್ವೇತಾ ಕೈ ಹಿಡಿಯಲು ನೋಡಿದಾಗ ಅವನಿಗೆ ಒದ್ದು ಕಾರಿನ ಬಾಗಿಲು ಹಾಕಿ ವಿಶಿಷ್ಟ ಕಾರ್ ಸ್ಟಾರ್ಟ್ ಮಾಡಂದ. ರುದ್ರ ಒದ್ದೇಟಿಗೆ ವರುಣ್ ದೂರ ಹೋಗಿ ಬಿದ್ದವನು ಮತ್ತೆ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ಎಲ್ರಿಗಿಂತ ವೀಡಿಯೋ ಮೊದಲು ನೀವೇ ನೋಡಿ. ಥ್ಯಾಂಕ್ ಯು.